ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಟಿಪ್ಸನ್ನು ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಈಗ ಕಾಯಿ ತುಂಬಾ ಈ ವಿಶೇಷದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ದಿನಗಳಲ್ಲಿ ತುಂಬ ಕಾಯಿದ್ದಾಗ ಅದು ಹಾಗೆ ಇಟ್ಟರೆ ಕೊಳೆತೋಗುತ್ತೆ ಅಥವಾ ಹಾಳಾಗುತ್ತೆ. ಆದರೆ ನಮಗೆ ಅಡುಗೆಗೆ ಅದನ್ನು ತುಂಬ ದಿನಗಳ ಕಾಲ ಉಪಯೋಗಿಸೋಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಹೇಗೆ ತಿಂಗಳ ಕಾಲ ಸ್ಟೋರ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಕಾಯಿಯನ್ನು ಚೆನ್ನಾಗಿ ತುರಿದು ನಿಮ್ಮ ಹತ್ರ ಎಷ್ಟು ಕಾಯಿ ಇರುತ್ತೋ ಅಷ್ಟನ್ನು ತುರಿದು ಈ ರೀತಿ ತುರಿದಿಟ್ಕೊಳ್ಳಿ. ಆನಂತರ ಅದನ್ನು ಒಂದು ಡಬ್ಬಿಗೆ ಹಾಕಿ ಫ್ರೀಝರ್ನಲ್ಲಿ ಇಟ್ಕೋಬೇಕು. ಐಸ್ ಆಗುತ್ತಲ್ಲ ಫ್ರೀಝರು, ಅಲ್ಲಿ ಇಟ್ಕೊಂಡ್ರೆ ನೋಡಿ ಈ ರೀತಿ ಗಟ್ಟಿಯಾಗೋಗುತ್ತೆ. ಈ ರೀತಿ ಇಡೋದ್ರಿಂದ ನೀವು 3 ತಿಂಗಳು 2 ತಿಂಗಳ ಕಾಲ ಸ್ವಲ್ಪ ಕೂಡ ಕಾಯಿ ಹಾಳಾಗಲ್ಲ. ಆನಂತರ ನಿಮಗೆ ಅಡುಗೆಗೆ ಯೂಸ್ ಮಾಡ್ಕೋಬೇಕು ಅಂದರೆ ಈ ರೀತಿ ಚಾಕುದಲ್ಲಿ ಕೂಡ ಕಟ್ ಮಾಡ್ಬೋದು, ಅಥವಾ ಒಂದು ಅರ್ಧ ಗಂಟೆ ಮೊದಲು ತೆಗೆದಿಟ್ಕೊಂಡ್ರೆ ಅದು ಕರಗಿ ನಿಮಗೆ ಅಡುಗೆಗೆ ಚೆನ್ನಾಗಿ ಬರುತ್ತೆ. ಇದು ನಾನು ಫ್ರೀಝರ್ನಲ್ಲಿ ಇಟ್ಟು ಒಂದು 15 ದಿನಗಳ ಕಾಲ ನಾನೇ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಖಂಡಿತ ಇದು ತುಂಬಾ ವರ್ಕ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ತುಂಬ ಕಾಯಿಗಳಿದ್ದರೆ ಇದೇ ರೀತಿಯೇ ಮಾಡಿ, ಸ್ವಲ್ಪ ಕೂಡ ಹಾಳಾಗಲ್ಲ. 2 ತಿಂಗಳ ಕಾಲ ಅಂತೂ ಹಾಳಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.